ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಬು. ದೆಹಲಿಯ ಚುನಾವಣಾ ಫಲಿತಾಂಶಗಳು ಬಂದ ನಂತರ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಏನಾದರೂ ಮೈತ್ರಿ ಮಾಡಿಕೊಂಡಿದ್ರೆ ದೆಹಲಿ ಫಲಿತಾಂಶಗಳು ಈ ರೀತಿ ಇರ್ತಿತ್ತಾ, ಆಮ್ ಆದ್ಮಿ ಪಕ್ಷ ಅಧಿಕಾರ ಕಳ್ಕೊಳ್ತಾ ಇತ್ತ ಅಂತ. ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ನಮಗನ್ಸುತ್ತೆ ಖಂಡಿತವಾಗ್ಲೂ ಆಮ್ ಆದ್ಮಿ ಪಕ್ಷ ಅಧಿಕಾರ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಆಮ್ ಆದ್ಮಿ ಪಕ್ಷಕ್ಕೆ ನಿನ್ನೆ ಬಂದಂತಹ ಫಲಿತಾಂಶಗಳಲ್ಲಿ 22 ಸ್ಥಾನಗಳು ಸಿಕ್ಕಿದೆ. ಆದರೆ ಕಾಂಗ್ರೆಸ್ಗೆ ಯಾವುದೇ ಸ್ಥಾನ ಸಿಕ್ಕಿಲ್ಲ ಸರಿ. ಆದರೆ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಕಾರಣಕ್ಕೇನೆ ಆಮ್ ಆದ್ಮಿ ಪಕ್ಷ ಸೋತಿದೆ. ಇನ್ಕ್ಲೂಡಿಂಗ್ ಕೇಜ್ರಿವಾಲ್ರ ಕ್ಷೇತ್ರ, ನ್ಯೂ ಡೆಲ್ಲಿ ಕ್ಷೇತ್ರ ಏನಿದೆ, ಅಲ್ಲಿ ಕೇಜ್ರಿವಾಲ್ರು 4,000 ಚಿಲ್ಲರೆ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದಾರೆ ಪರ್ವೇಶ್ ವರ್ಮಾ ವಿರುದ್ಧ. ಅದೇ ಜಾಗದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ 4,500 ಮತಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ 4,000 ಮತಗಳ ಅಂತರದಿಂದ ಕೇಜ್ರಿವಾಲ್ ಸೋತೋಗ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ 4,500 ಮತಗಳು ಬರ್ತವೆ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಏನಾದರೂ ಮೈತ್ರಿ ಮಾಡ್ಕೊಂಡಿದ್ದಿದ್ರೆ ಖಂಡಿತ ಅಲ್ಲಿ ಸೋಲ್ತಾ ಇಲ್ಲ. ಇದೇ ರೀತಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಡೆದಿರುವ ಮತಗಳು ಆಮ್ ಆದ್ಮಿ ಪಕ್ಷದ ಸೋಲಿನ ಅಂತರ ಏನಿದೆ ಅದಕ್ಕಿಂತಲೂ ಹೆಚ್ಚಾಗಿದೆ. ಹಾಗಾದರೆ ಈ 14 ಕ್ಷೇತ್ರಗಳನ್ನು ಸ್ಟ್ರೈಟ್ ಆಗಿ ನಾವು ಆಮ್ ಆದ್ಮಿ ಪಕ್ಷಕ್ಕೆ ಜೋಡಿಸ್ಬೋದು. ಹಾಗಾಗಿದ್ದರೆ ಆಮ್ ಆದ್ಮಿ ಪಕ್ಷ 36 ಸ್ಥಾನಗಳನ್ನು ಪಡ್ಕೊಳ್ತಿತ್ತು, ಮ್ಯಾಜಿಕ್ ನಂಬರನ್ನು ರೀಚ್ ಮಾಡ್ತಿತ್ತು. 70 ಸ್ಥಾನಗಳ ದೆಹಲಿ ವಿಧಾನಸಭೆಯಲ್ಲಿ 36 ಸ್ಥಾನಗಳನ್ನು ಪಡ್ಕೊಂಡ್ರೆ ಮೆಜಾರಿಟಿ ಖಂಡಿತವಾಗ್ಲೂ ಆಗ್ತಿತ್ತು. ಮತ್ತೆ ಆಮ್ ಆದ್ಮಿ ಪಕ್ಷದ ಮತಗಳ ವರ್ಗಾವಣೆಯಾಗಿ ಒಂದಷ್ಟು ಕಾಂಗ್ರೆಸ್ಗೂ ಸಹ ಸ್ಥಾನಗಳು ಬಂದಿರೋದು, ಕನಿಷ್ಠ 1, 2, 3 ಆದರೂ ಬಂದಿರೋದು. ಹಾಗೂ ಹೀಗೂ ಮಾಡಿ 40 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಮೈತ್ರಿ ವರ್ಕೌಟ್ ಆಗಿರೋದು. ಆದರೂ ಸಹ ಕೇಜ್ರಿವಾಲ್ ಅದಕ್ಕೆ ಮನಸ್ಸು ಮಾಡಲಿಲ್ಲ, ಆಮ್ ಆದ್ಮಿ ಪಕ್ಷ ಮುಂದಾಗಲಿಲ್ಲ. ಯಾಕೆ ಅನ್ನುವ ಪ್ರಶ್ನೆಯ ನಡುವೆ ಈಗ ಒಂದಷ್ಟು ಗುಸು ಬರ್ತಾ ಇದೆ. ಅದೇನು ಅಂದರೆ, ಒಂದು ಡೀಲ್ ಆಗಿತ್ತು BJP ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ. ಏನು ಡೀಲ್ ಅದು? ನಿಮ್ಮ ಬೇಯ್ಲಿಗೆ CBI ED ವಿರೋಧ ವ್ಯಕ್ತಪಡಿಸೋದಿಲ್ಲ, ನಿಮಗೆ ಬೇಲ್ ಕೊಡಿಸ್ತೀವಿ ಅಥವಾ ಬೇಲ್ ಸಿಗೋ ಹಾಗೆ ನೋಡ್ಕೊಳ್ತೀವಿ. ಆದರೆ ನೀವು ಹೊರಗೆ ಬಂದ ತಕ್ಷಣ ಕಾಂಗ್ರೆಸ್ ಜೊತೆ ಯಾವುದೇ ಕಾರಣಕ್ಕೂ ಸಹ ಮೈತ್ರಿ ಮಾಡಿಕೊಳ್ಳಬಾರದು ಅನ್ನುವಂತಹ ಷರತ್ತನ್ನು ಕೇಜ್ರಿವಾಲ್ಗೆ BJP ವಿಧಿಸಿತ್ತು ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಒಂದಷ್ಟು ಸುದ್ದಿ. ನಿಮಗೆ ಗೊತ್ತೇ ಇದೆ, ಕೇಜ್ರಿವಾಲ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗಿತ್ತು 2 ಕೇಸಲ್ಲಿ, ಒಂದು CBI ಒಂದೊಂದು ED. ಈ ಕಡೆ ED ಕೇಸಲ್ಲಿ ಬೇಲ್ ಸಿಕ್ಕ ತಕ್ಷಣ CBI ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳೋದು, ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡ್ಕೊಳ್ತಾನೆ ಹೋಗ್ತಿದ್ರು. ಮತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾತ್ರ 15 ದಿನಗಳವರೆಗೆ ಅವರಿಗೆ ಪೇರೋಲನ್ನು, 20 ದಿನಗಳವರೆಗೆ ಅವರಿಗೆ ಪೇರೋಲನ್ನು ಕೊಡಲಾಗಿತ್ತು, ಕೇವಲ ಪ್ರಚಾರ ಮುಗಿಸಿ ವಾಪಸ್ ಜೈಲಿಗೆ ಬರಬೇಕು ಅಂತ. ಆ ನಂತರ ಅವರಿಗೆ ಬಿಡುಗಡೆ ಆಗಲೇಬೇಕಾದಂತಹ ಅನಿವಾರ್ಯತೆ ಇತ್ತು, ಯಾಕಂದರೆ ದೆಹಲಿ ಚುನಾವಣೆಗಳು ಹತ್ತಿರ ಬರ್ತಾ ಇತ್ತು. ಹಾಗಾಗಿ ಬೇಲ್ಗೆ ಅಪ್ಲೈ ಮಾಡಿದರು. ಆ ಸಂದರ್ಭದಲ್ಲಿ BJP ಕಡೆಯಿಂದ ಇಂತಹದ್ದೊಂದು ಆಫರ್ ಹೋಗಿತ್ತು ಅನ್ನೋದು ಈಗ ಬರ್ತಾ ಇರುವ ಸುದ್ದಿ. ಅದು ನಿಜನಾ ಸುಳ್ಳ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷದ ಜೊತೆಯಲ್ಲಿ ಮೈತ್ರಿಗೆ ಒಂದು ಮಾತುಕತೆಗೆ ಕರೆದಾಗ ಆಮ್ ಆದ್ಮಿ ಪಕ್ಷ, ಅದರಲ್ಲೂ ವಿಶೇಷವಾಗಿ ಕೇಜ್ರಿವಾಲ್ ನಡೆದುಕೊಂಡ ರೀತಿ ಇದೆಯಲ್ಲ, ಅದನ್ನು ಗಮನಿಸಿದ್ರೆ ಎಸ್, ದಿಸ್ ಕುಡ್ ಬಿ ಟ್ರೂ ಅಂತ ಅನಿಸುತ್ತೆ. ಇದು ನಿಜ ಇರಬಹುದು ಈ ಆರೋಪ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳಬಾರದು ಅಂತ ಕೇಜ್ರಿವಾಲ್ ಮೇಲೆ ಒತ್ತಡ ಇತ್ತು. ಹಾಗಾಗಿಯೇ ಕೇಜ್ರಿವಾಲ್ ಆ ಮೈತ್ರಿಯನ್ನು ಮಾಡಿಕೊಳ್ಳಿಲ್ಲ. ಏನು ಮಾಡಿದ್ರು ಕೇಜ್ರಿವಾಲ್? ಆಗ ದೆಹಲಿಯನ್ನೇ ಬಿಟ್ಟು ಕೊಡಬೇಕಾಗಿತ್ತು ಅವರು ಜೈಲಿಂದ ಹೊರಗಿರೋದಕ್ಕೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತಾ ಅಂತಂದರೆ ಈ ಒಂದು ಘಟನಾವಳಿಗಳನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಾಯಿತು. ಕಾಂಗ್ರೆಸ್ ಕಡೆಯಿಂದ ಒಂದು ಪ್ರಸ್ತಾವನೆ ಹೋಯಿತು, ಮೈತ್ರಿ ಮಾಡಿಕೊಳ್ಳೋಣ, 15 ಸೀಟು ನಮಗೆ ಬಿಟ್ಕೊಡಿ, 65 ಸೀಟು ನೀವು ಸ್ಪರ್ಧೆ ಮಾಡಿ ಅಂತ, 55 ಸೀಟು ನೀವು ಸ್ಪರ್ಧೆ ಮಾಡಿ ಅಂತ ಆಮ್ ಆದ್ಮಿ ಪಕ್ಷಕ್ಕೆ ಕಾಂಗ್ರೆಸ್ ಹೇಳ್ತು. ಇದು ಹೇಳಿದ ತಕ್ಷಣ ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಬಂತು, ಯಾವುದೇ ಕಾರಣಕ್ಕೂ ನಾವು ಯಾವುದೇ ಮೈತ್ರಿಗೆ ಸಿದ್ಧವಾಗಿಲ್ಲ
ಅದಕ್ಕೆ ಕಾರಣ ಕೊಡಬೇಕಲ್ಲ. ಹರಿಯಾಣದಲ್ಲಿ ನಾವು ಕೇವಲ 10 ಸೀಟ್ ಕೇಳಿದ್ವಿ, ನೀವು ಕೊಟ್ಟಿರಲಿಲ್ಲ. ಈಗ ದೆಹಲಿಯಲ್ಲಿ ಕೇಳ್ತಾ ಇದ್ದೀರಿ, ನಾವು ಕೊಡಲ್ಲ, ನಾವು ಏಕಾಂಗಿಯಾಗಿ ಚುನಾವಣೆಗೆ ಹೋಗ್ತೀವಿ, ನಮ್ಮನ್ನು ಸೋಲಿಸುವ ಶಕ್ತಿ ಯಾರಿಗೂ ಇಲ್ಲ ಅಂದ್ಬಿಟ್ರು. ಅಷ್ಟೇ ಆಗಿದ್ದಿದ್ರೂ ಈ BJP ಆಮ್ ಆದ್ಮಿ ಪಕ್ಷದ ಅಥವಾ ಕೇಜ್ರಿವಾಲ್ ನಡುವಿನ ಡೀಲ್ ಬಗ್ಗೆ ಅನುಮಾನಗಳು ಬರ್ತಾ ಇರಲಿಲ್ಲ. ಆದರೆ ಕೇಜ್ರಿವಾಲ್ ಹೊರಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಕಾಂಗ್ರೆಸ್ಸನ್ನು ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಹಾಕೋದಕ್ಕೆ ಮಿತ್ರ ಪಕ್ಷಗಳ ಜೊತೆ ನಾನು ಮಾತಾಡ್ತೀನಿ ಅಂತ. ಅಂದರೆ ಪದೇ ಪದೇ ಕಾಂಗ್ರೆಸ್ ಮೈತ್ರಿ ಬಗ್ಗೆ ಮಾತಾಡಬಾರ್ದು, ಒಂದೇ ಏಟ್ಗೆ ಸೈಲೆಂಟ್ ಆಗಿಬಿಡಬೇಕು ಕಾಂಗ್ರೆಸ್ ಅನ್ನೋದು ಕೇಜ್ರಿವಾಲ್ ಉದ್ದೇಶ ಆಗಿತ್ತು. ಯಾಕಂದರೆ ಪದೇ ಪದೇ ಅವರು ಏನಾದರೂ ಕಾಂಗ್ರೆಸ್ ಹೇಳಿ ನಾವು ಕೇಳ್ತಿದ್ರು ಸಹ ಆಮ್ ಆದ್ಮಿ ಪಕ್ಷ ಒಪ್ತಾ ಇಲ್ಲ ಅಂದಾಗ ಮಿತ್ರ ಪಕ್ಷಗಳ ಕಡೆಯಿಂದ ಪ್ರೆಷರ್ ಬರ್ಬೋದು, ಅಥವಾ ಜನರ ಮನಸ್ಸಿನಲ್ಲಿಯೇ ಕೇಜ್ರಿವಾಲ್ ತಪ್ಪು ಮಾಡ್ತಿದ್ದಾರೆ ಅನ್ನುವಂತಹ ಭಾವನೆ ಬರ್ಬೋದು. ಆ ಎಲ್ಲ ಭಯದ ನಡುವೆ ಒಂದೇ ಏಟಿಗೆ ಮುಗಿಸ್ಬಿಡ್ಬೇಕು ಈ ಪ್ರಸ್ತಾವನೆಯನ್ನು, ಇನ್ನು ಕಾಂಗ್ರೆಸ್ ಯಾವತ್ತಿಗೂ ಸಹ ನಾನು ಮುಂದೆ ತರಬಾರ್ದು, ಯಾರ ಮುಂದೆ ಮಾತಾಡಬಾರ್ದು ಅಂತ ಆ ದೊಡ್ಡ ಬಾಂಬನ್ನು ಹಾಕ್ತಾರೆ. ಇಂಡಿಯಾ ಮೈತ್ರಿಕೂಟದಿಂದ ಕಾಂಗ್ರೆಸ್ಸನ್ನು ಹೊರಗೆ ಹಾಕೋದಕ್ಕೆ ನಾನು ಮಾತಾಡ್ತೀನಿ ಅಂತ. ಆ ಸ್ಟೇಟ್ಮೆಂಟ್ ಯಾವಾಗ ಬರುತ್ತೋ ಕಾಂಗ್ರೆಸ್ ತಿರುಗಿ ಬೀಳುತ್ತೆ. ಕಾಂಗ್ರೆಸ್ ಸಹ ಕೇಜ್ರಿವಾಲ್ ಮೇಲೆ ಅಟ್ಯಾಕ್ ಶುರು ಮಾಡುತ್ತೆ. ಶೀಶ್ ಮಹಲಿಂದ ಹಿಡಿದು ಲಿಕ್ಕರ್ ಸ್ಕ್ಯಾಮ್ವರೆಗೆ ಪ್ರತಿಯೊಂದನ್ನು ಸಹ ಸ್ವತಃ ರಾಹುಲ್ ಗಾಂಧಿನೇ ಪ್ರಚಾರದ ಸಂದರ್ಭದಲ್ಲಿ ಎತ್ತುತ್ತಾರೆ. ಹೀಗಾಗಿದ್ದ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಯಾವುದೇ ಮೈತ್ರಿ ಆಗೋದಿಲ್ಲ. ನಿಮಗೆ ಫಲಿತಾಂಶಗಳು ನಿನ್ನೆ ಬಂದಿದ್ದು ನಿಮಗೆ ಗೊತ್ತಿದೆ. BJP 48 ಕ್ಷೇತ್ರಗಳನ್ನು ಗೆದ್ಕೊಳ್ತು, ಆಮ್ ಆದ್ಮಿ ಪಕ್ಷ 22 ಕ್ಷೇತ್ರಗಳನ್ನು ಗೆದ್ಕೊಳ್ತು. ಕಾಂಗ್ರೆಸ್ಗೆ ಯಥಾ ಪ್ರಕಾರ 3ನೇ ಬಾರಿ ಹ್ಯಾಟ್ರಿಕ್ 0 ಬಂತು. ಆದರೂ ಸಹ ಅದೇನು ಅಷ್ಟಾಗಿ ನೋವನ್ನು ಅನುಭವಿಸ್ತಾ ಇಲ್ಲ. ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿದಿನ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಗೆ ನನಗೆ ಆಶ್ಚರ್ಯ ಆಗಿರೋದು, ಕಾಂಗ್ರೆಸ್ಗೆ 0 ಬಂದಿದ್ದರ ಬಗ್ಗೆ ಯಾವ ಪಶ್ಚಾತ್ತಾಪನೂ ಇಲ್ಲ. ಐ ಆಮ್ ಶಾಕ್ಡ್. ನನಗಂತೂ ಆಶ್ಚರ್ಯ, ಆಘಾತ ಎಲ್ಲ ಆಗುತ್ತೆ. ಯಾಕಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ಸತತ 3ನೇ ಚುನಾವಣೆಯಲ್ಲಿ ಒಂದೇ ರಾಜ್ಯದಲ್ಲಿ 0 ಸಂಪಾದನೆ ಮಾಡುತ್ತೆ ಅಂದರೆ ಎಷ್ಟು ದುಃಖ ಇರಬೇಕು, ಎಷ್ಟು ನೋವಿರಬೇಕಲ್ಲ. ನೋ, ಕಾಂಗ್ರೆಸ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. 2% ನಮಗೆ ವೋಟ್ ಶೇರ್ ಜಾಸ್ತಿ ಆಗಿದೆ, ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ. ಇನ್ನೊಂದಷ್ಟು ಜನ ಹೇಳ್ತಾರೆ ಕಾಂಗ್ರೆಸ್ನವರು, ಕೇಜ್ರಿವಾಲ್ನ ಸೋಲ್ಸೋದ್ವಲ್ಲ ಸೂಪರ್, ಸಾಕು ನಮಗೆ, ದೆಹಲಿಯಲ್ಲಿ ಇದನ್ನೇ ನಾವು ಮಾಡಬೇಕಾಗಿರೋದು ಅಂತ. ಸೊ ಮುಖ್ಯವಾದ ವಿಚಾರಕ್ಕೆ ಬರೋದಾದರೆ, ಹಾಗಾದರೆ ನಿಜವಾಗ್ಲೂ ಸಹ ಕೇಜ್ರಿವಾಲ್ ಜೈಲಿಂದ ಹೊರಗಿರೋದಕ್ಕೆ ದೆಹಲಿಯನ್ನು BJPಗೆ ಬಿಟ್ಟುಕೊಟ್ರ, ಅಥವಾ ಬಿಟ್ಟುಕೊಡುವಂತಹ ಸನ್ನಿವೇಶಕ್ಕೆ ಹೋದ್ರ? ಅವರು ಓವರ್ ಕಾನ್ಫಿಡೆನ್ಸಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ನಾನು ಜೈಲಿಗೆ ಹೋಗಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಪಕ್ಷನ ಜನ ಕೈ ಬಿಡೋದಿಲ್ಲ ಅನ್ನುವಂತಹ ಓವರ್ ಕಾನ್ಫಿಡೆನ್ಸಲ್ಲಿ ಆ ಷರತ್ತಿಗೆ ಒಪ್ಕೊಂಡು ಬೇಲಿಂದ ಹೊರಗೆ ಬಂದಿರುವಂತಹ ಕೇಜ್ರಿವಾಲ್ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಒಪ್ಪಲಿಲ್ವಾ? ಇದು ದೊಡ್ಡ ಚರ್ಚೆ ಆಗ್ತಿದೆ ಈಗ. ಇನ್ಫ್ಯಾಕ್ಟ್ ಈ ವಿಚಾರವಾಗಿ ಒಂದಷ್ಟು ಮೂಲಗಳು ಸಾಕಷ್ಟು ವಿಚಾರಗಳನ್ನು ಹೊರಗಾಗ್ತಿದ್ದಾವೆ, ಇನ್ಕ್ಲೂಡಿಂಗ್ ಕೇಜ್ರಿವಾಲ್ರ ಡರ್ಟಿ ಪಾಲಿಟಿಕ್ಸ್ ಅನ್ನುವಂತಹದ್ದು. 15 ಕೋಟಿ ನನ್ನ MLAಗಳಿಗೆ ಅಥವಾ ಭಾವಿ MLAಗಳಿಗೆ ಆಫರ್ ಮಾಡ್ತಿದ್ದಾರೆ BJP ಅನ್ನೋದರ ಹಿಂದೆ ಸಹ ಕೇಜ್ರಿವಾಲ್ರ ಒಂದು ರಣತಂತ್ರ, ಷಡ್ಯಂತ್ರ ಇದೆ ಅನ್ನುವುದನ್ನು ಸಹ ಪಾರ್ಟಿಯ ಒಳಗಿದ್ದವರೇ ಹೇಳಿದ್ದಾರೆ. ಅದನ್ನು ಇನ್ನೊಂದು ದಿನ ಇನ್ನೊಂದಷ್ಟು ಮಾಹಿತಿ ಕಾಯ್ತಾ ಇದ್ದೀನಿ, ಅದು ಬಂದಾಗ ಹೇಳ್ತೀನಿ. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಮೂಲಗಳಿಂದ ಏನು ಅಂದರೆ, ಕೇಜ್ರಿವಾಲ್ ಸ್ಯಾಕ್ರಿಫೈಸ್ಡ್ ಡೆಲ್ಲಿ ಫಾರ್ ಹಿಸ್ ರಿಲೀಸ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.